ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ನಾವು ಗೂಗಲ್ ಶೀಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಶೇರ್ ಮಾಡೋದು ಮತ್ತು ಅದರಿಂದ ಏನು ಉಪಯೋಗ ಆಗುತ್ತೆ ಅಂತೇಳಿ ನೋಡುವ. ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನಾವೆಲ್ಲರೂ ಬರೀ ಎಕ್ಸೆಲ್ ಶೀಟಲ್ಲಿ ಡಾಟಾಗಳನ್ನು ಸೇವ್ ಮಾಡಿ ಅವುಗಳನ್ನು ಮೇಲ್ ಮುಖಾಂತರ ಕಳಿಸ್ತಾ ಇದ್ವಿ. ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಮಗೆ ಒಂದು 8 ಆಫೀಸ್ಗಳಿಂದ ಡಾಟಾ ಬೇಕಾಗಿದೆ ಅಂತ ಹೇಳಿ ಇಟ್ಕೊಳ್ಳುವ. ಆ 8 ಆಫೀಸಿಂದ ಡಾಟಾ ಬರಬೇಕಾದ್ರೆ ಪ್ರತಿಯೊಬ್ಬರು ಮೇಲ್ ಮಾಡಬೇಕು. ನಮಗೆ ಪ್ರತಿಯೊಬ್ಬರು ಮೇಲ್ ಮಾಡಿದ ನಂತರ ಅದನ್ನು ಅವ್ರು ಬರೋ ತನಕ ಅದರ ಡಾಟಾ ಬರೋ ತನಕ ನಾವು ವೇಟ್ ಮಾಡಬೇಕು. ಇಲ್ಲ ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಡಾಟಾ ಕಳಿಸಿ ಇನ್ನೂ ಬಂದಿಲ್ಲ ಅಂತ ಹೇಳಬೇಕಾಗತ್ತೆ. ಮತ್ತು ಬಂದ ತಕ್ಷಣ ಏನಾಗುತ್ತೆ, ಪ್ರತಿಯೊಂದನ್ನು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಮೇನ್ ಆಫೀಸ್ ಏನಿರುತ್ತೆ, ಈಗ ಬೆಳಗಾವಿ ಇರ್ಬೋದು ಅಥವಾ ಗೋಕಾಕ್ ಇರ್ಬೋದು, ಹೀಗೇನು ಮೇನ್ ಆಫೀಸ್ಗಳಿರುತ್ತೆ, ಆ ಮೇನ್ ಆಫೀಸ್ಗಳವರು ಏನು ಮಾಡ್ಬೇಕಂತ ಹೇಳಿದ್ರೆ ಆ ಡಾಟಾ ಪ್ರತಿಯೊಬ್ಬರದ್ದು ಡೌನ್ಲೋಡ್ ಮಾಡಿ ಅವನ್ನ ಕಾಪಿ ಪೇಸ್ಟ್ ಮಾಡಿ ಮತ್ತೆ ಅದನ್ನು ರೆಡಿ ಮಾಡಿ ಮತ್ತೆ ಮುಂದಿನ ಅದಕ್ಕಿಂತ ನೆಕ್ಸ್ಟ್ ದೊಡ್ಡ ಆಫೀಸಿಗೆ ಕಳಿಸ್ಬೇಕಾಗತ್ತೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಈಗ ನೋಡಿ, ಉದಾಹರಣೆಗೆ ಈಗ ಇಲ್ಲಿ ಏನಂತ ಹೇಳಿದ್ರೆ, ಈಗ ಬೆಳಗಾವಿಯಿಂದ ಒಂದು ಡಾಟಾ ಬೇಕಾಗಿದೆ. ಏನೋ ಒಂದು ಸಿಂಪಲ್ ಡಾಟಾ ಇರ್ಬೋದು, ಒಂದು 2 ಲೈನ್ ಇರ್ಬೋದು ಅಥವಾ ಅದು ಸುಮಾರು ದೊಡ್ಡದು ಇರ್ಬೋದು. ಈಗ RF ನೇಮು ಹಿಂಗೇನೆ ಒಂದು ಸಿಂಪಲ್ ಡಾಟಾ ಇರುತ್ತೆ, 2 ಬೆಳಗಾವದ್ದು, ಹೀಗೆ ಇದೇ ರೀತಿ ಗೋಕಾಕದ್ದು ಬರಬೇಕಾಗಿರುತ್ತೆ. ನಾವೇನು ಮಾಡ್ತೀವಿ, ಅವರಿಗೆ ಡಾಟಾ ಕಳಿಸಿ ಅಂತ ಹೇಳಿ ಅವರು ಎಷ್ಟೊತ್ತಿಗೆ ಕಳಿಸ್ತಾರೆ ಅದನ್ನು ಮೇಲ್ ಮುಖಾಂತರ ಎಕ್ಸೆಲ್ ಶೀಟನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದನ್ನು ಕಾಪಿ ಪೇಸ್ಟ್ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಮತ್ತೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದು ಡಾಟಾಗಳು ಈ ವಾರ ಕಳಿಸಿ ಡಾಟಾ ಮತ್ತು ಇದು ಇನ್ನೊಂದು 15-20 ದಿನ ಬಿಟ್ಟು ಕಳಿಸಿರೋ ಡಾಟಾ ಏನೋ ಸೇಮ್ ಇದ್ದರೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಚೇಂಜಸ್ ಇದ್ದರೂ ನಮ್ಗೆ ಗೊತ್ತಾಗೋದು ಇದು ಯಾವುದು ಅಂತೇಳಿ ಇದಿರುತ್ತೆ, ಯಾವ ಡೇಟ್ ಏನಂತ ಇರೋದಿಲ್ಲ. ಮತ್ತು ಪದೇ ರಿಪಿಟೇಷನ್ಸ್ ಆಗೋ ಸಂಭವಗಳು ಜಾಸ್ತಿ ಇರುತ್ತೆ. ಕೆಲವೊಂದು ಡಾಟಾಗಳನ್ನು ಹುಡುಕ್ಲಿಕ್ಕೆ ತೊಂದರೆ ಆಗುತ್ತೆ. ನಾವು ಎಕ್ಸೆಲ್ ಶೀಟ್ ಹೇಗೆ ಅಂತ ಹೇಳಿದ್ರೆ ನಾವು ಎಲ್ಲಿ ಸೇವ್ ಮಾಡಿದಂತ ನಮಗೆ ನೆನಪಿರೋದಿಲ್ಲ. ಯಾವುದೋ ಫೋಲ್ಡ್ರಲ್ಲಿ ಸೇವ್ ಮಾಡಿರ್ತೀವಿ, ಆಮೇಲೆ ಇನ್ನೊಂದು ಸಲ ಬೇಕಾದಾಗ ಅದನ್ನು ಮತ್ತೆ ಸುಮಾರು ಸಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಗೂಗಲ್ ಶೀಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಎಲ್ಲ ಆನ್ಲೈನ್ ಮುಖಾಂತರ ಆಗೋದ್ರಿಂದ ಯಾವುದೇ ಡಾಟಾಗಳು ನೀವು ಬೇಕಾದರೆ ನೀವು ಲಾಗಿನ್ ಆಗಿದ್ದಿದ್ರೆ ಗೂಗಲಲ್ಲಿ ಕ್ರೋಮಲ್ಲಿ ನಿಮಗೆ ಆಟೋಮೆಟಿಕ್ಲಿ ಅಲ್ಲೇ ಇರುತ್ತೆ. ಮತ್ತು ಏನಂತ ಹೇಳಿದ್ರೆ ಅದು ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಆಟೋಮೆಟಿಕ್ ಅಪ್ಡೇಟ್ ಅಂದರೆ ನೀವು ಯಾರು ಬೇರೆ ಆಫೀಸಲ್ಲಿ ಅದನ್ನು ಈಗ 1 ಸೆಕೆಂಡ್ ಮುಂಚೆ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ನಿಮ್ಮಲ್ಲೂ ಸಹಿತ ಚೇಂಜ್ ಆಗ್ತಾ ಇರುತ್ತೆ. ಅದು ಯಾವ ರೀತಿ ಅಂತ ನೋಡೋ ಮೊದಲಿಗೀಗ ನೋಡಿ, ಗೂಗಲ್ ಶೀಟಿಗೆ ಹೋಗಬೇಕಾದ್ರೆ ಇಲ್ಲಿ ಆನ್ಲೈನಲ್ಲಿ ಗೂಗಲ್ ಶೀಟ್ ಅಂತೇಳಿ ಟೈಪ್ ಮಾಡಿಬಿಟ್ಟು ಅಲ್ಲಿಯೂ ಸಹಿತ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲ ಮೇಲ್ ಏನು ಇದಿರುತ್ತಲ್ಲ, ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗೂಗಲ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಆ್ಯಪ್ಗಳು ಇಲ್ಲೇ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ಶೀಟ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ, ಈಗ ನಿಮಗೆ ಹೊಸ ಶೀಟನ್ನು ಕ್ರಿಯೇಟ್ ಮಾಡಬೇಕಂತ ಇದ್ದರೆ ಇಲ್ಲಿ ಬ್ಲ್ಯಾಂಕ್ ಶೀಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಲಿ ಅದು ಓಪನ್ ಆಗುತ್ತೆ. ಈಗ ಓಪನ್ ಆಯಿತು. ಇಲ್ಲಿ ನೋಡಿ, ಈಗಾಗಲೇ ಮಾಡಿದಿದೆ, ಈ ರೀತಿ ಓಪನ್ ಆಗಿರುತ್ತೆ. ಓಪನ್ ಆದ ತಕ್ಷಣ ಏನಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಒಂದು ನೇಮ್ ಕೊಡುವ, ಯಾವುದಾದ್ರು ಡಾಟಾ ಅಂಥೇಳಿ, RF ಡಾಟಾ ಅಂಥೇಳಿ ಕೊಡುವ. RF ಡಾಟಾ ಅಂತ ಕೊಟ್ಟೆ. ಇಲ್ಲಿ ಏನಂತ ಹೇಳಿದ್ರೆ ಮೇನ್ ಆಫೀಸ್ನವ್ರ ಕೆಲಸ ಏನಂತ ಹೇಳಿದ್ರೆ, ಒಂದು ಸಲ ನೀವು ಈ ಫಾರ್ಮ್ಯಾಟನ್ನು ರೆಡಿ ಮಾಡಿಬಿಟ್ಟು ಪ್ರತಿಯೊಂದು ಏನು ನಿಮ್ಮ ಯಾವ ಆಫೀಸ್ಗಳಿಂದ ನಮಗೆ ಡಾಟಾ ಬೇಕಾಗಿರುತ್ತಲ್ಲ ಆ ಆಫೀಸ್ಗಳಿಗೆ ಈ ಶೀಟನ್ನು ನೀವು ಮೇಲ್ ಮಾಡಿದ್ರೆ ಆಯಿತು, ಸೆಂಡ್ ಮಾಡಿದ್ರೆ ಅವರು ಅಲ್ಲಿ ಅದನ್ನು ಓಪನ್ ಮಾಡಿದ ತಕ್ಷಣ ಯಾವಾಗ ಡಾಟಾ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಅವ್ರು ಏನು ಡಾಟಾ ಹಾಕ್ತಾರೆ ಆ ಡಾಟಾ ಆಟೋಮೆಟಿಕ್ಲಿ ನಿಮ್ಮ ಶೀಟಲ್ಲಿ ಸಹಿತ ಅಪ್ಡೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸುಮ್ಮನೆ ಅವರಿಗೆ ಪ್ರತಿ ಸಲ ಡಾಟಾ ಕಳಿಸಿ ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಅವ್ರು ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಕಳಿಸಿದ್ದೀನಿ, ನಾನು ಮೇಲ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮೇಲ್ ಮಾಡಿದ್ರೆ ಬಂದಿರೋದಿಲ್ಲ, ನೀವು ಬಂದಿಲ್ಲ ಅಂತ ಹೇಳೋದು, ಆ ಕಿರಿಕಿರಿ ತಪ್ಪುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಅಪ್ಡೇಟ್ ಮಾಡಿದಾರಲ್ಲ ಅಂತ ನಿಮಗೂ ಸಹಿತ ಇಲ್ಲೇ ಕೂತಲ್ಲೇ ಗೊತ್ತಾಗುತ್ತೆ. ಮತ್ತು ನೀವು ಎಲ್ಲ ಶೀಟ್ಗಳನ್ನ ಡೌನ್ಲೋಡ್ ಮಾಡಿ ಅದನ್ನು
ಕಾಪಿ ಪೇಸ್ಟ್ ಮಾಡೋದು ಕೆಲಸಗಳು ತಪ್ಪುತ್ತೆ. ಒಂದೇ ಶೀಟಲ್ಲಿ ಎಲ್ಲಾನು ಕೆಲಸ ಮುಗಿಯುತ್ತೆ. ಮತ್ತೆ ಈ ಡಾಟಾ ರಿಪಿಟೇಷನ್ ಆಗೋದಿಲ್ಲ. ಈಗ ಒಂದ್ಸಲ ಇಲ್ಲಿ RF ಡಾಟಾ ಅಂತೇಳಿ ಏನಾರು ಇಲ್ಲಿ ಹಾಕಿ ಡೇಟ್ ಹಾಕಿ ಬಿಟ್ರ ಅಂತ ಹೇಳಿದ್ರೆ ಇದು ಇಲ್ಲೇ ಇರುತ್ತೆ. ಇನ್ನೊಂದ್ಸಲ ಬಂದದ್ದು ಏನಾದ್ರು ಬೇರೆ ಡಾಟಾ ಬಂದರೂ ಸಹಿತ ಅದು ವಿತ್ ಟೈಮಿಂಗ್ ತೋರಿಸುತ್ತೆ ನಿಮ್ಗೆ, ಯಾವ ಡೇಟಲ್ಲಿ ಇದನ್ನ ಓಪನ್ ಮಾಡಿದ್ದೀರಾ, ಇದನ್ನ ಯಾವಾಗ ಎಡಿಟ್ ಮಾಡಿದಿರಾ ಅಂತ ಹೇಳಿ ತೋರಿಸುತ್ತೆ ಅದು ನಿಮಗೆ. ಹಾಗಾಗಿ ಅವಾಗ ರಿಪಿಟೇಷನ್ಸ್ ಆಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಮತ್ತೆ ನಿಮಗೆ ಯಾವ ಫೋಲ್ಡರಲ್ಲಿ ಸೇವ್ ಮಾಡಿದೆ ಏನು ಅಂತ ಹುಡುಕೋದು ತಪ್ಪುತ್ತೆ. ಈಗ ನೋಡಿ ಶೇರ್ ಅಂತ ಹೇಳಿದ್ರೆ ಹೇಗಂತ ಹೇಳಿದ್ರೆ ಇಲ್ಲಿ ನೋಡಿ ಶೇರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಆ್ಯಡ್ ಪೀಪಲ್ ಅಂತೇಳಿ. ಈಗ ನಾನು ಹಂಗೆ ಒಂದಿಬ್ಬರದು ಯಾರ್ದಾರು ಇದನ್ನ ಹಾಕಿ ಹೋಗಿ ನೋಡಿ. ಹೀಗಾಗಿದ ತಕ್ಷಣ ಮೇಲ್ ಐ ಡಿ ಎಲ್ಲರೂ ಕ್ರಿಯೇಟ್ ಆಗಿದ್ದಿದ್ರೆ ತೋರಿಸುತ್ತೆ. ಈ ರೀತಿ ತಕ್ಷಣ ಈಗೇನು ನಾವು ಯಾವ್ಯಾವ ಆಫೀಸ್ಗಳಿಗೆ ಈ ಡಾಟಾವನ್ನು ಕಳಿಸ್ಬೇಕಾಗಿರುತ್ತೆ ಅವ್ರು ಪ್ರತಿಯೊಬ್ಬರು ಮೇಲನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಏನಂತ ಹೇಳಿ ಇಲ್ಲಿ ಎಡಿಟರ್, ವ್ಯೂವರ್, ಕಮೆಂಟರ್, ನಿಮಗೆ ಯಾವ್ದು ಬೇಕು ಅವರು ಆ ಡಾಟಾ ಬರೀ ನೋಡ್ಲಿಕ್ಕೆ ಮಾತ್ರ ಅವರಿಗೆ ನೀವು ಕಳಿಸ್ಬೇಕಂತ ಇದ್ರೆ ಬರೀ ವ್ಯೂವರ್ ಅಂತ ಕೊಟ್ಟರೆ ಅವರು ನಿಮ್ಗೆ ಈ ಡಾಟಾವನ್ನು ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೀ ನೋಡೋದಷ್ಟೇ ಅವರು. ಇಲ್ಲಪ್ಪ ನಮ್ಗೆ ಅದರಲ್ಲಿ ಇರೋ ಡಾಟಾವನ್ನು ಅವ್ರು ಎಡಿಟ್ ಮಾಡಬೇಕು, ಏನಾದ್ರು ಹೊಸ ಡಾಟಾ ಅದರಲ್ಲಿ ಸೇರಿಸ್ಬೇಕಂತ ಇದ್ದರೆ ಅವರಿಗೆ ನೀವು ಎಡಿಟರ್ ಆಪ್ಷನನ್ನು ಕೊಟ್ಟರೆ, ಎಡಿಟರ್ ಆಪ್ಷನನ್ನು ಕೊಟ್ಟು ಸೆಂಡ್ ಅಂತ ಕೊಟ್ರೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಈ ಪ್ರತಿಯೊಬ್ಬರಿಗೂ ಈ ಶೀಟ್ ಹೋಗುತ್ತೆ. ಹೋದ ನಂತರ ಅವರು ಯಾವಾಗ ನಿಮ್ಮ ಇದರಲ್ಲಿ ಡಾಟಾವನ್ನು ಚೇಂಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಡಾಟಾ ಆಟೋಮೆಟಿಕ್ ನಿಮ್ಮಲ್ಲೂ ಸಹಿತ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ನನ್ನ ಮೊಬೈಲಲ್ಲಿ ಆ ಡಾಟಾವನ್ನು ನಾನು ಎಡಿಟ್ ಮಾಡಲಿಕ್ಕೆ ಹೋಗ್ತೆ. ಈಗ ನಾನು ಅದರಲ್ಲಿ ಸಹ ಏನು ಇದನ್ನು ಮಾಡ್ತಾ ಇಲ್ಲ. ಈಗ ನೋಡಿ ಅಲ್ಲಿ ಆಟೋಮೆಟಿಕಲಿ ಅದು ಅಪ್ಡೇಟ್ ಆಗ್ತಾ ಇದೆ. ನಾನಿಲ್ಲಿ ನನ್ನ ಮೊಬೈಲಲ್ಲಿ ಟೈಪ್ ಮಾಡ್ತಾ ಇದ್ದೆ, ಟೈಪ್ ಮಾಡುವಾಗ ಅದು ಆಟೋಮೆಟಿಕಲಿ 1-2 ಸೆಕೆಂಡಲ್ಲಿ ಅಪ್ಡೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಡಾಟಾಗಳು ರಿಪಿಟೇಷನ್ ಆಗೋ ತಪ್ಪುತ್ತೆ, ಮತ್ತು ಎಲ್ಲ ಡಾಟಾನು ಒಂದೇ ಇದರಲ್ಲಿ ಅಕೌಂಟಲ್ಲಿ ಮೇಂಟೈನ್ ಆಗಿರುತ್ತೆ. ಸುಮ್ಮನೆ ಪದೇ ಪದೇ ಎಲ್ಲರಿಗೂ ನಮ್ಮ ಡೆಸ್ಕ್ಟಾಪ್ ತುಂಬ ಏನಾಗುತ್ತೆ ಬರೀ ಇದನ್ನ ಎಕ್ಸೆಲ್ ಶೀಟ್ಗಳನ್ನ ಡೌನ್ಲೋಡ್ ಮಾಡೋದು, ಯಾವ್ಯಾವುದೋ ಫೋಲ್ಡರಲ್ಲಿ ಸೇವ್ ಮಾಡಿ ಸುಮ್ಮನೆ ಹುಡ್ಕೋದು ತಪ್ಪುತ್ತೆ. ಸೊ ಈ ರೀತಿ ನೀವು ಗೂಗಲ್ ಶೀಟನ್ನು ಕ್ರಿಯೇಟ್ ಮಾಡಿ ಅವುಗಳನ್ನು ಯಾವ ಡಾಟಾ ಬೇಕಂತೇಳಿ ಒಂದ್ಸಲ ಫಾರ್ಮ್ಯಾಟನ್ನು ಮುಂಚಿತವಾಗಿ ನೀವು ಒಂದು ಸಲ ಸೆಟ್ ಮಾಡಿದ್ರೆ ಆಯ್ತು. ಅದು ಪದೇ ಪದೇ ಮಾಡ್ಬೇಕಂತಿರೋದು ನೀವು ಒಂದ್ಸಲ ಇಲ್ಲಿ ಹಾಕಿ ಅದಕ್ಕೊಂದು ನೇಮ್ ಕೊಟ್ಟರೆ ಅದನ್ನು ಅವ್ರು ಶೇರ್ ಮಾಡಿಬಿಟ್ರೆ ಅವರು ಸಹಿತ ಡಾಟಾಗಳನ್ನ ಹಾಕ್ಬೋದು. ಆಮೇಲೆ ಮತ್ತೆ ಏನಾದರೂ ಈ ಮತ್ತೆ ಇನ್ನೊಂದು ಸಲ ಯಾವುದಾದ್ರೂ ಡಾಟಾ ಬೇಕಾಗಿದೆಯಪ್ಪ ಅಂತ ಹೇಳಿದ್ರೆ
ಅವಾಗ ಮತ್ತೆ ಬೇರೆ ಡಾಟಾ ಸಲುವಾಗಿ ಅಥವಾ ಬೇರೆ ಫಾರ್ಮ್ಯಾಟ್ ತುಂಬಿ ಕಳಿಸ್ಬೇಕಂತ ಏನಾದ್ರು ಇದ್ದರೆ ಮತ್ತು ಗೂಗಲ್ ಶೀಟಿಗೆ ಹೋಗಿ ಮುಂಚಿತವಾಗಿ ಕೆಲಸ ಮಾಡಿರ್ತಾರೆ ನೋಡಿ, ಇಲ್ಲಿಗೆ ಏನಿತ್ತಲ್ಲ ಅದು RF ಡಾಟಾ ಅಂತ ಇರುತ್ತೆ. ಅದು ಇಲ್ಲಿ ಮತ್ತೊಂದು ಬ್ಲ್ಯಾಂಕ್ ಶೀಟ್ ಅಂತ ಕ್ರಿಯೇಟ್ ಮಾಡಿ ಮತ್ತೊಂದು ಶೀಟ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಸಹಿತ ಅದೇ ರೀತಿ ನೀವು ಯಾವ ಫಾರ್ಮ್ಯಾಟಲ್ಲಿ ನಿಮ್ಗೆ ಏನು ಬೇಕಾಗಿದೆ ಅನ್ನೋದನ್ನು ಹಾಕಿ ಪ್ರತಿಯೊಂದು ಆಫೀಸ್ಗಳಿಗೆ ಕಳಿಸಿಬಿಟ್ರೆ ಅವರು ಅದೇ ಫಾರ್ಮ್ಯಾಟಲ್ಲಿ ಡಾಟಾಗಳನ್ನು ತುಂಬಿ ಕೊಡ್ತಾರೆ. ಇಲ್ಲ ಅಂತೇಳಿ ಕೆಲವೊಂದು ಟೈಮ್ ಆಗುತ್ತೆ, ನೀವೊಂದು ಹೇಳಿರ್ತೀರ ಮೇನ್ ಆಫೀಸಲ್ಲಿ ಒಂದು ಫಾರ್ಮ್ಯಾಟನ್ನು ಹೇಳಿರ್ತಾರೆ, ಅವ್ರ ಕೆಳಗಡೆ ಆಫೀಸ್ ಏನಿರುತ್ತೆ ಅಲ್ಲಿ ಅವ್ರ ಹತ್ರ ಹಳೆ ಫಾರ್ಮ್ಯಾಟ್ಗಳಿರ್ಬೋದು. ಆ ಫಾರ್ಮ್ಯಾಟಲ್ಲಿ ಅವ್ರ ಡಾಟಾವನ್ನು ತುಂಬಿ ಕಳಿಸ್ತಾರೆ. ಮತ್ತು ನೀವು ಇದಲ್ಲ ಇದರಲ್ಲಿ ಚೇಂಜ್ ಮಾಡಿ ಅದರಲ್ಲಿ ಚೇಂಜ್ ಮಾಡಿ, ಅದು ಯಾವ ಕಿರಿಕಿರಿಗಳು ಬೇಡ ಅಂತ ಹೇಳಿ ಗೂಗಲ್ ಶೀಟನ್ನು ಉಪಯೋಗ ಮಾಡಿ ಮತ್ತು ಅದರ ಸದುಪಯೋಗನ ಪಡ್ಕೋಬೇಕಂತ ಹೇಳಿ ಹೇಳ್ತೀನಿ. ಧನ್ಯವಾದಗಳು.